ಮಂಡ್ಯದ ನಾಗಮಂಗಲದಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ. ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಗೃಹಿಣಿಯರು ಪರದಾಡ್ತಾ ಇದ್ದಾರೆ. ಪಾಪ ಗ್ಯಾಸ್ ಏಜೆನ್ಸಿಗೆ ಮುತ್ತಿಗೆ ಹಾಕಿದ್ದಾರೆ ಗೃಹಿಣಿಯರು. ಜನರಿಗೆ ಸಿಲಿಂಡರ್ ಕೊಡದೆ ಎಸ್ಆರ್ ಗ್ಯಾಸ್ ಏಜೆನ್ಸಿ ಕಳ್ಳಾಟ ಆಡ್ತಾ ಇದೆ. ಸಮರ್ಪಕ ಸಿಲಿಂಡರ್ ಪೂರೈಕೆಗೆ ಗೃಹಿಣಿಯರು ಆಗ್ರಹಿಸಿದ್ದಾರೆ. ಭರ್ತಿ ಸಿಲಿಂಡರ್ಗೆ ಬೆಳಗ್ಗೆಯಿಂದ ಕ್ಯೂ ನಿಂತಿದ್ದಾರೆ ಪಾಪ ಮಹಿಳೆಯರು. ಆದರೆ ಜನರಿಗೆ ಸಿಲಿಂಡರ್ ಕೊಡದೆ ಎಸ್ಆರ್ ಗ್ಯಾಸ್ ಏಜೆನ್ಸಿ ಕಳ್ಳಾಟ ಆಡ್ತಾ ಇದೆ ಅಂತೆ. ಸಮರ್ಪಕ ಸಿಲಿಂಡರ್ ಪೂರೈಕೆ ಆಗಬೇಕು ಅಂತ ಹೇಳಿ ಗೃಹಿಣಿಯರು ಆಗ್ರಹಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಪಾಪ ಕ್ಯೂ ನಿಂತಿದ್ದಾರಂತೆ ಎಲ್ಲ ಗೃಹಿಣಿಯರು. ಹೀಗೆ ಆದರೆ ಹೇಗೆ, ಎಷ್ಟು ದಿನ ಈ ಸಮಸ್ಯೆ ಅನ್ನೋ ನಿಟ್ಟಿನಲ್ಲಿ ಪಾಪ ಅವರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಎಲ್ಲ ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ. ಸರ್ ಏನ್ ಸರ್ ರಾತ್ರಿ 2 ಗಂಟೆ ಸರ್ 2 ಗಂಟೆ ಇದೆ ಕಾಯ್ಕೊಂಡು ಕೂತಿರೋದು ಸರ್ ನಾವು. ಸರ್ ಎಂತೆಂತಾರೆ ಅವ್ರೆ ಬಿ.ಪಿ ಅವ್ರವ್ರೆ ಶುಗರ್ ಅವ್ರವ್ರೆ ಎಲ್ಲ ಏನ್ ಸರ್ ಮಾಡ್ತಾರೆ. ಬನ್ನಿ ಸರ್ ನೀವು ಇದು ಬನ್ನಿ ಸರ್ ನೀವು ಸ್ಪಾಟ್ ಬನ್ನಿ ಸರ್ ನೀವು ಸರ್ ನಾವು ಅಲ್ಲಿಗೆ ಬರ ಹೇಳಿ ಸರ್ ನಾವು. ನಾನೇ ಗ್ಯಾಸ್ ತಗೊಂಡು 3 ತಿಂಗಳಾಗಿದೆ. ಇದುವರೆಗೂ ಒಂದು ಗ್ಯಾಸ್ ಕೊಟ್ಟಿಲ್ಲ. ಇವನ್ ಮಾತಾಡಿದ್ರೆ ಇವನ್ ಕೇಳಿದ್ರೆ ಅವನ ಮೇಲೆ ಹೇಳ್ತಾನೆ, ಅವನ್ ಕೇಳಿದ್ರೆ ಇವನ್ ಮೇಲೆ ಹೇಳ್ತಾನೆ. ಗೋಡನ್ಗೆ ಮೊನ್ನೆ ದಿವಸ ಗೋಡನ್ಗೆ ಹೋಗಿದ್ದೀವಿ. ನಮ್ಮ ಮನೆಯವ್ರ ಕಾಲಾಗಲ್ಲ, ಪೇಸೆಂಟು ಗಾಡಿಯಿಂದನೇ ಬಂದಿದ್ದಾರೆ. ಗಾಡಿಯಿಂದ ಬಂದ್ರೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ. ಫೆಬ್ರವರಿ ತಿಂಗಳಿಂದ ಕಾಯ್ತಾ ಇದೀವಿ. ಇಲ್ಲ ಅಂತಂದ್ರೆ ಬರೀ ಮನೆಯಲ್ಲಿ ಇದಕ್ಕೆ ಗೋಡನ್ಗೂ ಇಲ್ಲಿಗೂ ಬರೀ 1,000 1,500 ನಾವೆಲ್ಲ ಕಳ್ಕೊಂಡಿದ್ವಿ ದುಡ್ಡನ್ನ. ಅಲ್ಲೂ ಸಿಗ್ತಾರೆ ಇಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಹೆಂಗಣ್ಣ? ನಮ್ಗೆ ಸಮಸ್ಯೆನೇ ನಮ್ಗೆ. ಇಲ್ಲ ಮನೆಗಳಲ್ಲಿ ಹೋಗಿ ನಾವು ಮನೆ ಒಳಗೆ ಒಲೆ ಹಾಕೊಂಡು